ನಮಸ್ಕಾರ. ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ನಡೆಯಿತು ದಕ್ಷಿಣ ಭಾರತದ ಮೊದಲ ಮುಕ್ತ ರಾಷ್ಟ್ರಮಟ್ಟದ ಕುರಾನ್ ಪಠಣ ಸ್ಪರ್ಧೆಯಲ್ಲಿ ಕಾಸರಗೋಡಿನ ಉಮರ್ ಮುಕ್ತರಿಗೆ ಪ್ರಥಮ ಸ್ಥಾನ. ಕೇಬಲ್ ಟಿವಿ ಆಪರೇಟರ್ಸ್ ಅಸೋಸಿಯೇಷನ್ 15ನೇ ಕಾಸರಗೋಡು ಜಿಲ್ಲಾ ಸಮ್ಮೇಳನದ ಪೋಸ್ಟರ್ ಬಿಡುಗಡೆ. ಸಾಹಿತಿ ಡಾಕ್ಟರ್ ಅಂಬಿಕಾ ಸುತನ್ ಮಾಂಗಡ್ ಅವರ ನಿವಾಸದಲ್ಲಿ. ಮೊಹಿಮದ್ ಅಹದಲ್ ಉರುಸ್ ಹಾಗೂ ಸನ್ನದ್ಧದಾನ ಸಮ್ಮೇಳನದ ಭಾಗವಾಗಿ ಆಯೋಜಿಸಲಾಯಿತು ಮುಹಿಮತ್ ಹಜ್ ಶಿಬಿರ. ಪ್ರಧಾನ ಕಾರ್ಯದರ್ಶಿ BS ಅಬ್ದುಲ್ಲಾ ಕುಂಜಿ ಫೈಸಿ ಅವರಿಂದ ಉದ್ಘಾಟನೆ. ವಿಜೇಶ್ ಪಾಣತ್ತೂರು ಬರೆದು ನಿರ್ದೇಶಿಸಿರುವ ಪ್ರಗಂಬನಂ ಚಿತ್ರವು ಚಿತ್ರಮಂದಿರಗಳಲ್ಲಿ ಅದ್ದೂರಿಯ ಪ್ರದರ್ಶನ. ಸಿನಿಮಾ ಅಭಿಮಾನಿಗಳಿಂದ ಮೆಚ್ಚುಗೆಯ ಮಾತುಗಳು. ಸೂಫಿ ಸಂತ ಶೇಖುನಾ ಅಡ್ಯರ್ ಕಣ್ಣೂರ್ ಮೊಹಮ್ಮದ್ ಮುಸ್ಲಿಯರ್ ಅವರ 37ನೇ ವಾರ್ಷಿಕೋತ್ಸವದ ಸ್ಮರಣಾರ್ಥ ಏಕದಿನ ಉಪನ್ಯಾಸ. ಸಿದ್ಧತೆಗಳು ಪೂರ್ಣಗೊಂಡಿವೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ಹೇಳಿಕೆ. ವಾರ್ತೆಗಳು ವಿವರವಾಗಿ. ಯುವ ಪೀಳಿಗೆಯನ್ನು ಮಾದಕ ವ್ಯಸನದಿಂದ ದೂರವಿಟ್ಟು ಪವಿತ್ರ ಕುರಾನ್ ಸಂದೇಶದತ್ತ ಸೆಳೆಯುವ ಅದ್ಭುತ ಪ್ರಯತ್ನವೊಂದು ಮಂಗಳೂರಿನಲ್ಲಿ ಯಶಸ್ವಿಯಾಯಿತು. ಡಾಕ್ಟರ್ ಅಬ್ದುಲ್ ಶಕೀಲ್ ಚಾರಿಟೇಬಲ್ ಟ್ರಸ್ಟಿನ ದಶಮಾನೋತ್ಸವದ ಅಂಗವಾಗಿ ಆಯೋಜಿಸಲಾಗಿದ್ದ ದಕ್ಷಿಣ ಭಾರತದ ಮೊದಲ ಮುಕ್ತ ರಾಷ್ಟ್ರಮಟ್ಟದ ಕುರಾನ್ ಪಠಣ ಸ್ಪರ್ಧೆ ಜನಮನ ಸೆಳೆಯಿತು. ಯುವ ಪೀಳಿಗೆಯನ್ನು ಮಾದಕ ವ್ಯಸನದಿಂದ ದೂರವಿಟ್ಟು ಪವಿತ್ರ ಕುರಾನ್ ಸಂದೇಶದತ್ತ ಸೆಳೆಯುವ ಅದ್ಭುತ ಪ್ರಯತ್ನವೊಂದು ಮಂಗಳೂರಿನಲ್ಲಿ ಯಶಸ್ವಿಯಾಯಿತು. ಡಾಕ್ಟರ್ ಅಬ್ದುಲ್ ಶಕೀಲ್ ಚಾರಿಟೇಬಲ್ ಟ್ರಸ್ಟಿನ ದಶಮಾನೋತ್ಸವದ ಅಂಗವಾಗಿ ಆಯೋಜಿಸಲಾಗಿದ್ದ ದಕ್ಷಿಣ ಭಾರತದ ಮೊದಲ ಮುಕ್ತ ರಾಷ್ಟ್ರಮಟ್ಟದ ಕುರಾನ್ ಪಠಣ ಸ್ಪರ್ಧೆ ಜನಮನ ಸೆಳೆಯಿತು. ನಗರದ ಇಂಡಿಯನ್ ಕನ್ವೆನ್ಷನ್ ಹಾಲ್ನಲ್ಲಿ ನಡೆದ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಅಭೂತಪೂರ್ವ ಪ್ರತಿಕ್ರಿಯೆ ವ್ಯಕ್ತವಾಯಿತು. ಸುಮಾರು 2252 ಸ್ಪರ್ಧೆಗಳು ಆನ್ಲೈನ್ ಮೂಲಕ ಭಾಗವಹಿಸಿದ್ದು, ಅದರಲ್ಲಿ ಆಯ್ಕೆಯಾದ 50 ಮಂದಿ ಫೈನಲಿಸ್ಟುಗಳು ಮಂಗಳೂರಿನ ವೇದಿಕೆಯಲ್ಲಿ ತಮ್ಮ ಕಂಠಸಿರಿಯ ಮೂಲಕ ಕಿರಹತುಪಡಿಸಿದರು. ಕರ್ನಾಟಕ, ಕೇರಳ ಮಾತ್ರವಲ್ಲದೆ ಗೋವಾ, ತೆಲಂಗಾಣ ಮತ್ತು ಉತ್ತರ ಪ್ರದೇಶದ ಪ್ರತಿಭೆಗಳು ಇಲ್ಲಿ ಪೈಪೋಟಿ ನಡೆಸಿದ್ದು ವಿಶೇಷವಾಗಿತ್ತು. ಉಮರ್ ಮುಕ್ತಾರ್ BM ಕಾಸರಗೋಡ್ ಚೆಸ್ ನಂಬರ್ 48. Come. Shakil, brother. Come on. You'll be the ball. ಅದನ್ನ ಮೊಟ್ಟುಗಲಿ ಸರ್. MC ಏನು ಗೂಸ್ ಬಂಪ್ಸ್ ಏನಿಲ್ವಾ? ಸೈಲೆಂಟ್ ಆಗಿದ್ದೀರಾ? ലോകത്തിന്റെ പല ഭാഗത്തു നിന്ന് വിളയിച്ചു പാരായണം ചെയ്യാൻ വേണ്ടി വന്നപ്പോൾ അധ്വാനിച്ചു വെച്ച പ്രതിഫലത്തിൽ he got first championship in the Quran Competition Season 4 conducted by Dr. Abdul Shakeel Charitable Trust. ಸ್ಪರ್ಧೆಯ ಪಾರದರ್ಶಕತೆಗಾಗಿ ಉತ್ತರ ಪ್ರದೇಶದ ಸೈಕ್ ಸರ್ಫರ್ಸ್ ಅಜ್ಜರಿ ಮತ್ತು ಹೈದರಾಬಾದಿನ ಖಾರಿ ಅಹಮದ್ ಮುನೀರ್ ತೀರ್ಪುಗಾರರಾಗಿ ಆಗಮಿಸಿದರು. ಕಾಸರಗೋಡಿನ ಉಮರ್ ಮುಕ್ತರ್ ಪ್ರಥಮ ಸ್ಥಾನ ಅಲಂಕರಿಸಿ 1,11,111 ರೂಪಾಯಿಗಳ ನಗದು ಬಹುಮಾನ ಗೆದ್ದುಕೊಂಡರು. ಪಾಲಕ್ಕಾಡಿನ ಮೊಹಮ್ಮದ್ ರಶಾದ್ 2ನೇ ಸ್ಥಾನ ಹಾಗೂ മൈസൂരിನ ಮೊಹಮ್ಮದ್ സാദ് 3ನೇ ಸ್ಥಾನ പಡೆದರು. ഓൾ ഇന്ത്യ ലെവലിലുള്ള ഖുർആൻ ഫെസ്റ്റിൽ 2000-ഓളം വരുന്ന കുട്ടികളോട് മാറ്റുരച്ചിട്ട് 1ാം സ്ഥാനം നേടി. അൽഹംദുലില്ലാ, നമുക്ക് അഭിമാനമായിട്ട് മാറിയിരിക്കുകയാണ്. അപ്പോൾ അവിടുന്ന് കിട്ടിയ സമ്മാനങ്ങളാട്ടോ. ഡോക്ടർ അബ്ദുൽ ഷക്കീൽ ചാരിറ്റബിൾ ട്രസ്റ്റ് എന്ന് പറയുന്ന മാംഗ്ലൂർ വളരെ സ്തുത്യർഹമായ പ്രവർത്തനങ്ങളൊക്കെയും ചെയ്തുകൊണ്ടിരിക്കുന്ന ചാരിറ്റബിൾ ട്രസ്റ്റ് ആയിരുന്നു ഖുർആൻ ഫെസ്റ്റ് സംഘടിപ്പിച്ചത്. നമുക്കേറെ അഭിമാനമാണ്. അൽഹംദുലില്ലാ. അപ്പം ഇത് ഇറ്റ്സ് നോട്ട് അബൌട്ട് ദി മോണിറ്ററി ഗെയിൻ, നമുക്ക് ആ ഒരു പേയ്മെന്റിന്റെ കാര്യങ്ങളല്ല, ഇതിന്റെ ഒരു കൾച്ചറൽ വാല്യൂ, നമുക്ക് അഭിമാനം നമ്മുടെ സ്ഥാപനത്തിന്. അപ്പം മുശരിഖുൽ ഉലൂമിന്റെ പുതിയ ബിൽഡിംഗ് കാര്യങ്ങളൊക്കെ വരുന്നുണ്ട്. ഒരുപാട് പ്രതിബദ്ധരായ കുട്ടികൾ വളർന്നു വരികയാണ്. ജസ്റ്റ് ഒരു വീക്ക് മുമ്പായിരുന്നു സംസ്ഥാനതല സ്കൂൾ കലോത്സവത്തിൽ A ഗ്രേഡ് നമ്മുടെ മുഹമ്മദ് ഹമ്മാദ് എന്ന് പറയുന്ന ഒരു കുഞ്ഞിന് കിട്ടിയത്. ഇന്ന് ഹാഫിൾ ഉമർ മുഖ്താർ 1ാം സ്ഥാനം നാഷണൽ ലെവൽ കോമ്പറ്റീഷനിൽ കരസ്ഥമാക്കിയിരിക്കുന്നു. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೇಬಲ್ ಟಿವಿ ಆಪರೇಟರ್ಸ್ ಅಸೋಸಿಯೇಷನ್ 15ನೇ ಕಾಸರಗೋಡು ಜಿಲ್ಲಾ ಸಮ್ಮೇಳನವು ಫೆಬ್ರವರಿ 15 ಮತ್ತು 16ರಂದು ಕಾಸರಗೋಡಿನಲ್ಲಿ ನಡೆಯಲಿದೆ. ಇದರ ಪ್ರಚಾರಕ್ಕಾಗಿ ಸಿದ್ಧಪಡಿಸಿದ ಪೋಸ್ಟರ್ ಅನ್ನು ಸಾಹಿತಿ ಡಾಕ್ಟರ್ ಅಂಬಿಕಾ ಸುತನ್ ಮಾಗಡ್ ಬಿಡುಗಡೆ ಮಾಡಿದರು. ಕೇಬಲ್ ಟಿವಿ ಆಪರೇಟರ್ಸ್ ಅಸೋಸಿಯೇಷನ್ 15ನೇ ಕಾಸರಗೋಡು ಜಿಲ್ಲಾ ಸಮ್ಮೇಳನ ಫೆಬ್ರವರಿ 15 ಹಾಗೂ 16ರಂದು ಕಾಸರಗೋಡಿನಲ್ಲಿ ನಡೆಯಲಿದೆ.
ಇದರ ಪ್ರಚಾರಕ್ಕಾಗಿ ಸಿದ್ಧಪಡಿಸಿರುವ ಪೋಸ್ಟರ್ ಅನ್ನು ಸಾಹಿತಿ ಡಾಕ್ಟರ್ ಅಂಬಿಕಾ ಸುತನ್ ಮಾಂಗಡ್ ಸಿಒಎ ಜಿಲ್ಲಾಧ್ಯಕ್ಷ ವಿ ಮನೋಜ್ ಕುಮಾರ್ ಅವರಿಗೆ ನೀಡಿ ಬಿಡುಗಡೆಗೊಳಿಸಿದರು. കേബിൾ ടി വി ഓപ്പറേറ്റേഴ്സ് ജില്ലാ അസോസിയേഷൻ ഭാഗമായിട്ടുള്ള ജില്ലാ സമ്മേളനത്തിൻ്റെ ഭാഗമായിട്ടുള്ള പോസ്റ്റർ പ്രകാശനം നിർവഹിക്കാൻ കഴിഞ്ഞതിൽ വളരെ സന്തോഷമുണ്ട്. നമുക്കറിയാവുന്നതുപോലെ ദൃശ്യമാധ്യമത്തിലൂടെ ലോകം സുവ്യക്തമായിട്ട് വാർത്തകൾ അറിയുകയും അനുഭവിക്കുകയും ചെയ്യുന്ന ഒരു കാലമാണ്. സത്യത്തെ ഏറ്റവും പെട്ടെന്ന് ലോകത്തെ എത്തിക്കുന്നു, മറ്റ് കാഴ്ച അനുഭവങ്ങൾ ലോകത്തെ എത്തിക്കുന്നു. ഒരു വ്യത്യസ്തമായ ഒരു അനുഭവ ലോകം നമുക്കിന്നുണ്ട്. സത്യാനന്തര കാലത്തെ സംബന്ധിച്ചിടത്തോളം സത്യം ഏതാണ് എന്ന് തിരിച്ചറിയാൻ ബന്ധപ്പെടുന്നൊരു കാലത്ത് ഈ ദൃശ്യമാധ്യമങ്ങൾ ചെയ്യുന്ന സേവനം വളരെ വലുതാണ്. ಅಂಬಿಕಾ ಸುತನ್ ಮಾಂಗಡ್ ಅವರ ನಿವಾಸದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಿಒಎ ರಾಜ್ಯ ಸಮಿತಿ ಸದಸ್ಯರಾದ ಶುಕುರ್ ಕೋಳಿಕರ, ಎಂ ಲೋಹಿತಾಕ್ಷನ್, ಸತೀಶ್ ಕೆ ಪಾಕಂ, ಸಿಸಿಎನ್ ಅಧ್ಯಕ್ಷ ಕೆ ಪ್ರದೀಪ್ ಕುಮಾರ್ ಮುಂತಾದವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡ್. ಮಹಿಮತ್ ಹಗದಲ್ ಹುರುಸ್ ಹಾಗೂ ಸನ್ನದದಾನ ಸಮ್ಮೇಳನದ ಭಾಗವಾಗಿ ಆಯೋಜಿಸಲಾದ ಮಹಿಮತ್ ಹಜ್ ಶಿಬಿರ ಮನಮೋಹಕವಾಗಿ ನಡೆಯಿತು. ಸುಮಾರು 500 ಹಜ್ ಯಾತ್ರಿಕರು ಭಾಗವಹಿಸಿದ ಶಿಬಿರದಲ್ಲಿ ಪ್ರಾಯೋಗಿಕ ತರಗತಿಯನ್ನು ನಡೆಸಲಾಯಿತು. ಮುಹಿಮತ್ ಅಹದಲ್ ಉರುಸ್ ಅಂಗವಾಗಿ ತಲ್ಬಿಯತ್ ಪಠಣದೊಂದಿಗೆ ಮುಹಿಮತ್ ಹಜ್ ಶಿಬಿರವನ್ನು ಆಯೋಜಿಸಲಾಯಿತು. ಸುಮಾರು 500 ಹಜ್ ಯಾತ್ರಿಕರಾದ ಪುರುಷರು ಮತ್ತು ಮಹಿಳೆಯರಿಗೆ ವಿಶೇಷ ಸೌಲಭ್ಯದೊಂದಿಗೆ ಪ್ರಾಯೋಗಿಕ ತರಗತಿಗಳನ್ನು ಸಹ ನಡೆಸಲಾಯಿತು. ಪ್ರಧಾನ ಕಾರ್ಯದರ್ಶಿ BS ಅಬ್ದುಲ್ಲಾ ಕುಂಜಿ ಫೈಸಿ ಶಿಬಿರವನ್ನು ಉದ್ಘಾಟಿಸಿದರು. ಮುಹಿಮತ್ ಉಪಾಧ್ಯಕ್ಷ ಸೈಯದ್ ಇಬ್ರಾಹಿಂ ಹಾಜಿ ತಂಗಳ್ ಅಧ್ಯಕ್ಷತೆ ವಹಿಸಿದರು. ಪ್ರಧಾನ ವ್ಯವಸ್ಥಾಪಕ ಉಮರ್ ಸಕಾಫಿ ಕಾರ್ನೂರು ಪ್ರಾಸ್ತಾವಿಕ ಮಾತುಗಳನ್ನಾಡಿದರು. ಹಜ್ ಅಧ್ಯಯನ ಶಿಬಿರದ ನೇತೃತ್ವವನ್ನು ಅಬ್ದುಲ್ ಕರೀಂ ಸಕಾಫಿ ಇಡುಕ್ಕಿ ವಹಿಸಿದ್ದರು. ಅಬ್ದುಲ್ ರಹಮಾನ್ ಅಸನಿ, ಅಸೈನಾರ್ ಫೈಸಿ, ಎಂಪಿ ಅಬ್ದುಲ್ಲಾ ಫೈಸಿ ನೆಕ್ರಾಜೆ, ಇಬ್ರಾಹಿಂ ಹಾಜಿ ಪುಳಿಯೂರು, ಸಿಎಂ ಮೊಯ್ದು ಆಜಿ, ಹಾಜಿ ಅಮೀರ್ ಅಲಿ ಚೂರಿ ಮೊದಲಾದವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡ್. ವಿಜೇಶ್ ಪಾಣತ್ತೂರು ಬರೆದು ನಿರ್ದೇಶಿಸಿರುವ ಪ್ರಗಂಬನಂ ಚಿತ್ರವು ಚಿತ್ರಮಂದಿರಗಳಲ್ಲಿ ಪ್ರದರ್ಶನಗೊಳ್ಳಲು ಪ್ರಾರಂಭಿಸಿದ್ದು, ಕಿಕ್ಕಿರಿದ ಪ್ರದರ್ಶನದೊಂದಿಗೆ ಚಿತ್ರಮಂದಿರಗಳಲ್ಲಿ ಪ್ರದರ್ಶನಗೊಳ್ಳುತ್ತಿದೆ. ಗಣಪತಿ ಹಾಗೂ ಸಾಗರ್ ಸೂರ್ಯ ಪ್ರಮುಖ ಪಾತ್ರಗಳಲ್ಲಿ ನಟಿಸಿರುವ ಈ ಚಿತ್ರದಲ್ಲಿ ಕಾಸರಗೋಡು ಜಿಲ್ಲೆಯ ಕಲಾವಿದರು ಕೂಡ ಅಭಿನಯಿಸಿದ್ದಾರೆ. ಯುವ ನಿರ್ದೇಶಕ ವಿಜೇಶ್ ಪಾಣತ್ತೂರು ಬರೆದು ನಿರ್ದೇಶಿಸಿದ ಪ್ರಗಂಬನಂ ಚಿತ್ರವು ಚಿತ್ರಮಂದಿರಗಳಲ್ಲಿ ಪ್ರದರ್ಶನಗೊಳ್ಳುತ್ತಿದೆ. ಗಣಪತಿ ಹಾಗೂ ಸಾಗರ್ ಸೂರ್ಯ ಪ್ರಮುಖ ಪಾತ್ರಗಳಲ್ಲಿ ನಟಿಸಿರುವ ಈ ಚಿತ್ರವು ಹಾರರ್ ಕಾಮಿಡಿ ಚಿತ್ರವಾಗಿದೆ. ಕೇರಳ, ತಮಿಳುನಾಡು ಸೇರಿದಂತೆ ವಿದೇಶಗಳಲ್ಲಿ ಸುಮಾರು 400 ಚಿತ್ರಮಂದಿರಗಳಲ್ಲಿ ಏಕಕಾಲದಲ್ಲಿ ಬಿಡುಗಡೆಯಾಯಿತು. ಸಂಪೂರ್ಣವಾಗಿ ಹಾಸ್ಯಮಯ ಹಿನ್ನೆಲೆಯ ಮೂಲಕ ಕ್ಯಾಂಪಸ್ ಮತ್ತು ಹಾಸ್ಟೆಲ್ ಜೀವನವನ್ನು ಪ್ರಸ್ತುತಪಡಿಸುತ್ತದೆ. ಇದು ಕಾಲೇಜು ಕೇಂದ್ರೀಕೃತವಾದ ಚಿತ್ರವಾಗಿದೆ. ಪ್ರಗಮನಂ ಎಂಬುದು ಕ್ಯಾಂಪಸ್ನಲ್ಲಿ ನಡೆಯುವ ಅನೇಕ ಘಟನೆಗಳನ್ನು ಹಾಸ್ಯಮಯ ಮೂಲಕ ಪ್ರಸ್ತುತಪಡಿಸುತ್ತದೆ. ಕಾಸರಗೋಡು ಜಿಲ್ಲೆಯ ಕಲಾವಿದರು ಸಹ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ. ಕಾಂಜಂಗಾಡಿನ ಹೊಸ ಬಸ್ ನಿಲ್ದಾಣದಲ್ಲಿರುವ VGM ಮಲ್ಟಿಪ್ಲೆಕ್ಸ್ನಲ್ಲಿ ಪ್ರಥಮ ಪ್ರದರ್ಶನ ವೀಕ್ಷಿಸಲು ಚಿತ್ರದ ನಟರು ಆಗಮಿಸಿದ್ದರು. എൻ്റെ പേര് ഷാന. ഞാൻ ഈ സിനിമയിൽ ബീന എന്ന ക്യാരക്ടറാണ് ചെയ്യുന്നത്. ഒരു നല്ലൊരു സിനിമയാണ്, എല്ലാവർക്കും ഇഷ്ടപ്പെടുന്നൊരു സിനിമയാണ്. ഇതെൻ്റെ 2ാമത്തെ സിനിമയാണ്. ആദ്യം ചെയ്തത് രേഖയാണ്, ഇത് പ്രകമ്പന 2ാമത്തെ. മിനി സ്ക്രീനിൽ ഒരുപാട് വർഷമായിട്ടുണ്ടെങ്കിലും ബിഗ് സ്ക്രീനിൽ നേരിട്ട് ഞാൻ എന്നെ കാണുന്നത് ഇന്നാണ്. കാരണം രേഖ അങ്ങനെ തിയേറ്ററിൽ വിജയമാകാത്തതുകൊണ്ട് അങ്ങനെ കാണാൻ പറ്റിയില്ല. പക്ഷെ പ്രകമ്പനത്തിൽ കണ്ടപ്പോൾ ഭയങ്കര സന്തോഷമായി. വളരെയധികം സന്തോഷത്തിലാണ് ഇന്ന് കാഞ്ഞങ്ങാട് VGM തിയേറ്ററിൽ നിൽക്കുന്നത്. പ്രകമ്പനം സിനിമ കണ്ട് ഇറങ്ങിയതാണ്. 10:30 ഷോയാണ് ഞാൻ കണ്ടത്. ചിത്രം വളരെ നന്നായിട്ടുണ്ട്. ഗംഭീരമായിട്ടുള്ളൊരു സബ്ജക്റ്റാണ് പ്രകമ്പനം. ഒട്ടും ബോറടിപ്പിക്കാത്ത രീതിയിലാണ് ഈ ചിത്രം നന്നായിട്ട് കൊണ്ടുപോയിരിക്കുന്നത്. ഇതിൽ അഭിനയിച്ച എല്ലാ വ്യക്തികളും നന്നായിട്ട് ചെയ്തിട്ടുണ്ട്. ഇതിലൊരു ചെറിയൊരു വേഷം ഞാൻ ചെയ്തിട്ടുണ്ട് പോലീസ് ഓഫീസറായിട്ട്. സ്ക്രിപ്റ്റിങ്ങിൻ്റെ കാര്യം പറയുമ്പോൾ ഒട്ടും ബോറടിപ്പിക്കാതെ ലാഗില്ലാതെ പോകുന്നൊരു സ്ക്രിപ്റ്റാണ്. ഫാമിലിക്ക് ഇഷ്ടപ്പെടും, അതേപോലെ ഒരു യൂത്തന്മാർക്ക് ഇഷ്ടപ്പെടുന്ന തരത്തിലുള്ള ഒരു സിനിമയാണ്. അതേപോലെ തന്നെ ഇതിന്റെ ക്യാമറ, ബാക്കിയുള്ള കാര്യങ്ങളൊന്നും പറയേണ്ട ആവശ്യമില്ല, അത്രയും ഗംഭീരമായിട്ടാണ് ഇത് ചെയ്തു വെച്ചേക്കുന്നത്. ಮಲಯಾಳಂನಲ್ಲಿ ಬಿಡುಗಡೆಯಾದ ಈ ಚಿತ್ರವನ್ನು ಶೀಘ್ರದಲ್ಲೇ ಕನ್ನಡ, ತೆಲುಗು, ತಮಿಳಿನಲ್ಲಿ ರೀಮೇಕ್ ಮಾಡಲಾಗುವುದು. ಶ್ರೀಜಿತ್ KS, ಕಾರ್ತಿಕೇಯನ್, ಸುದೀಶ್ N ಚಿತ್ರದ ನಿರ್ಮಾಪಕರು. ಅವರ ಮೊದಲ ಚಿತ್ರವು ಭಾರಿ ಯಶಸ್ಸನ್ನು ಕಂಡಿತ್ತು. നല്ല അടിപൊളി പടം കണ്ടു. സൂപ്പർ കോമഡി പടം, സൂപ്പർ ആക്ഷൻ. ഐ തിങ്ക് ന്യൂ ജനറേഷന് അടിപൊളിയായിട്ട് തോന്നി. നല്ല സിനിമയായിരുന്നു. നല്ലായിരുന്നു, കൊള്ളായിരുന്നു, ഇഷ്ടപ്പെട്ടു.
ചിരിക്കാനുണ്ട്, നല്ല ഹൊററാണ്. നല്ല വൈബ് പടമാണ്. പിന്നെ എല്ലാവർക്കും കണ്ടിരിക്കാം. നമുക്ക് ഒരുപാട് ചിരിക്കെല്ലാം ചെയ്യുന്നില്ല. പിന്നെ കുഴപ്പമില്ല, അത്യാവശ്യം നല്ല പടമാണ്. സൂപ്പർ ഉണ്ട് കേട്ടോ പടം. സൂപ്പർ, ഇന്നത്തെ തലമുറ കാണേണ്ടതാണ്, ഇഷ്ടപ്പെടും. പ്രകമ്പനം കണ്ടായിരുന്നു സിനിമ, നന്നായിട്ട് ആസ്വദിച്ചു. എൻ്റെ ഹസ്ബൻഡ് ഇതിൽ അഭിനയിച്ചിരുന്നു, നന്നായിട്ട്. ನ್ಯೂಸ್ ಬ್ಯೂರೋ ಕಾಸರಗೋಡು. ಕೇರಳ ಹಾಗೂ ಕರ್ನಾಟಕದಲ್ಲಿ ಅರ್ಧ ಶತಮಾನಗಳ ಕಾಲ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಪ್ರಮುಖ ವಿದ್ವಾಂಸರಾಗಿದ್ದ ಹಾಗೂ ಸೂಫಿ ಸಂತ ಶೇಖುನಾ ಅಡ್ಯರ್ ಕಣ್ಣೂರ್ ಮೊಹಮ್ಮದ್ ಮುಸ್ಲಿಯರ್ ಅವರ 37ನೇ ವಾರ್ಷಿಕೋತ್ಸವದ ಸ್ಮರಣಾರ್ಥ ಏಕದಿನ ಉಪನ್ಯಾಸ ನಡೆಯಲಿದೆ. ಫೆಬ್ರವರಿ 11ರಂದು ಬೀಜಂಡಡ್ಕದಲ್ಲಿ ನಡೆಯಲಿರುವ ಏಕದಿನ ಉಪನ್ಯಾಸಕ್ಕೆ ಸಿದ್ಧತೆಗಳು ಪೂರ್ಣಗೊಂಡಿವೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. BS ಅಬ್ದುಲ್ಲಾ ಕುಂಞಿ ಫೈಸಿ ಉದ್ಘಾಟಿಸಲಿದ್ದಾರೆ. ಅಲವಿ ಹನೀಫಿ ಅಧ್ಯಕ್ಷತೆ ವಹಿಸಲಿದ್ದಾರೆ. ಮೊಹಮ್ಮದ್ ಹನೀಫ್ ನಿಜಾಮಿ ಮೊಗ್ರಾಲ್ ಸ್ಮರಣಾರ್ಥ ಉಪನ್ಯಾಸ ನೀಡಲಿದ್ದಾರೆ. ಸಿರಾಜುದ್ದೀನ್ ಸಕಾಫಿ ಕನ್ಯಾನ ಮುಖ್ಯ ಭಾಷಣ ಮಾಡಲಿದ್ದಾರೆ. ಸಾವಿರಾರು ಜನರಿಗೆ ಅನ್ನದಾನದೊಂದಿಗೆ ಮುಕ್ತಾಯಗೊಳ್ಳಲಿದೆ. ಇದರ ಅಂಗವಾಗಿ ಫೆಬ್ರವರಿ 1ರ ಭಾನುವಾರ ಬೆಳಿಗ್ಗೆ 9ರಿಂದ ಮಧ್ಯಾಹ್ನ 1ರವರೆಗೆ ಅಡ್ಯಾರು ಕಣ್ಣೂರು ಉಸ್ತಾದ್ ನಗರದಲ್ಲಿ ಅಡ್ಯಾರು ಕಣ್ಣೂರು ಉಸ್ತಾದ್ ಚಾರಿಟಿ, ಒಮೆಗಾ ಆಸ್ಪತ್ರೆ ಮಂಗಳೂರು ಹಾರ್ಟ್ ಸ್ಕ್ಯಾನ್ ಫೌಂಡೇಶನ್ ಸಹಯೋಗದೊಂದಿಗೆ ಉಚಿತ ಹೃದಯ ರೋಗ ತಪಾಸಣೆ, ಮಧುಮೇಹ ತಪಾಸಣೆ ಶಿಬಿರ ನಡೆಯಲಿದೆ. ಒಮೆಗಾ ಆಸ್ಪತ್ರೆಯ ಹಿರಿಯ ಹೃದ್ರೋಗ ತಜ್ಞ ಡಾಕ್ಟರ್ ಮುಕುಂದ ಕೆ ನೇತೃತ್ವದಲ್ಲಿ ಶಿಬಿರದಲ್ಲಿ ಭಾಗವಹಿಸುವವರನ್ನು ಪರೀಕ್ಷಿಸಲಾಗುತ್ತದೆ. ಶಿಬಿರದಲ್ಲಿ BP ಪರೀಕ್ಷೆ, ಮಧುಮೇಹ ಪರೀಕ್ಷೆ ಉಚಿತವಾಗಿಯೇ ನಡೆಯುತ್ತದೆ. ಇದರ ಜೊತೆಗೆ ಹೃದ್ರೋಗ ತಜ್ಞರಿಂದ ಪರೀಕ್ಷೆ ಹಾಗೂ ಹೃದಯ ರೋಗಗಳ ಬಗ್ಗೆ ಮಾಹಿತಿಯನ್ನು ಒದಗಿಸಲಾಗುತ್ತದೆ. ಶಿಬಿರದಲ್ಲಿ ಭಾಗವಹಿಸುವವರಿಗೆ ಹೆಚ್ಚಿನ ಚಿಕಿತ್ಸೆ ಅಗತ್ಯವಿದ್ದಲ್ಲಿ ಒಮೆಗಾ ಆಸ್ಪತ್ರೆ ಮಂಗಳೂರು ಹಾರ್ಟ್ ಸ್ಕ್ಯಾನ್ ಫೌಂಡೇಶನ್ റിയായിತಿ ദരದಲ್ಲಿ ചികിത്സ നീടലാകുವುದು ಎಂದು പദാധികാരിಗಳು സുദ്ദിಗೋಷ್ಠಿಯಲ್ಲಿ ತಿಳಿಸಿದರು. ബിജന്ദുർക്ക കേരളത്തിലും കർണാടകയിലുമായി അരനൂറ്റാണ്ട് കാലം ആത്മീയ മേഖലയിൽ ജ്വലിച്ചിരുന്ന പ്രമുഖ പണ്ഡിതനും സൂഫി വര്യനുമായ ശൈഖുന അഡ്യാർ കണ്ണൂർ മുഹമ്മദ് മുസ്ലിയാർ ഖദ്ദസല്ലാഹു സർവ്വ അവരുടെ 37ാം ആണ്ടനുസ്മരണവും ഏകദിന മതപ്രഭാഷണവും നടക്കും. അലവി ഹനീഫിയുടെ അധ്യക്ഷതയിൽ BS അബ്ദുല്ല കുഞ്ഞി ഫൈസി ഉദ്ഘാടനം ചെയ്യും. മുഹമ്മദ് ഹനീഫ് നിസാമി മുഗ്രാൽ അനുസ്മരണ പ്രഭാഷണവും സിറാജുദ്ദീൻ സഖാഫി കന്യാന മുഖ്യ പ്രഭാഷണവും കൂട്ടുപ്രാർത്ഥനയും നടത്തും. ആയിരങ്ങൾക്ക് അന്നദാനത്തോടെ സമാപിക്കും. അതിനോടനുബന്ധിച്ച് അദ്ദേഹത്തിൻ്റെ സ്മരണാർത്ഥം അഡ്യാർ കണ്ണൂർ ഉസ്താദ് ചാരിറ്റിയുടെയും ഒമേഗ ഹോസ്പിറ്റൽ മംഗളൂരു ആർട്ട് സ്കാൻ ഫൗണ്ടേഷൻ എന്നിവയുടെയും സഹകരണത്തോടെ സൗജന്യ ഹൃദ്രോഗ പരിശോധന, പ്രമേയ രോഗ പരിശോധന രണ്ടും ഉണ്ടാവും. ക്യാമ്പ് നടത്തും. 1/2/2026 ഞായറാഴ്ച രാവിലെ 9 മണി മുതൽ ഉച്ചയ്ക്ക് 1 മണി വരെ ബിയന്തടുക്ക മർഹൂം അഡ്യാർ കണ്ണൂർ ഉസ്താദ് നഗറിൽ നടക്കും. ഒമേഗ ഹോസ്പിറ്റലിലെ സീനിയർ ഹൃദ്രോഗ വിദഗ്ധൻ ഡോക്ടർ മുകുന്ദ് കെയുടെയും കൂടാതെ വിദഗ്ധരായ ഡോക്ടർ യാജ്നിക് മുകുന്ദ്, ഡോക്ടർ മേഘന, ഡോക്ടർ അജിത്ത് എന്നിവരടങ്ങുന്ന സംഘം പങ്കെടുക്കുകയും ക്യാമ്പിലെത്തുന്നവരെ പരിശോധിക്കുകയും ചെയ്യും. ಅಲವಿ ಹನೀಫಿ ಬಿಂಜತಡ್ಕ, ಅಬ್ದುಲ್ ಖಾದರ್ ಅಮಾನಿ, ಶಂಷದ್ ಹಿಮಾಮಿ, ಸಾಫಿ BI, ಹನೀಫ್ BP, ರಸಕ್ BI, ಮೊಹಮ್ಮದ್ ಅಲಿ ಪೆರಡಾಲ, ಒಮೆಗಾ ಆಸ್ಪತ್ರೆಯ PRO T ನಾಗರಾಜ್, ಮಂಗಳೂರು ಹಾರ್ಟ್ ಸ್ಕ್ಯಾನ್ ಫೌಂಡೇಶನ್ PRO ಬಾಲಕೃಷ್ಣ ಮುತ್ತಂ, ಅಧ್ಯಕ್ಷ ಅಡ್ಯಾರು ಕಣ್ಣೂರು ಉಸ್ತಾದ್ ಚಾರಿಟಿ ಮುಂತಾದವರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು. JCI ವಿದ್ಯಾನಗರ ರೋಡ್ ಸೇಫ್ಟಿ ಫೋರ್ಟ್ ನೈಟ್ ಆಯೋಜಿಸಲಾಯಿತು. SBC ATN ತಂಬಂಟಿ ಉದ್ಘಾಟಿಸಿದರು. ರಸ್ತೆ ಸುರಕ್ಷತೆಯ ಬಗ್ಗೆ ಜಾಗೃತಿ ಮೂಡಿಸುವುದು, ಸುರಕ್ಷಿತ ಡ್ರೈವಿಂಗ್ ಅಭ್ಯಾಸವನ್ನು ಬೆಳೆಸುವುದು, ಅಪಘಾತಗಳನ್ನು ತಪ್ಪಿಸಲು ಮುನ್ನೆಚ್ಚರಿಕೆ ವಹಿಸುವ ಉದ್ದೇಶದಿಂದ JCI ವಿದ್ಯಾನಗರ ನಾಯಿಮರ್ಮೂಲೆ SPC ಯೂನಿಟ್ ರೋಡ್ ಸೇಫ್ಟಿ ಫೋರ್ಟ್ ನೈಟ್ ಎಂಬ ಜಾಗೃತಿ ಕಾರ್ಯಕ್ರಮವನ್ನು ಆಯೋಜಿಸಿತು. 2 ವಾರಗಳ ಕಾಲ ನಡೆದ ಕಾರ್ಯಕ್ರಮವು ಪ್ರಯಾಣಿಕರಲ್ಲಿ ಜಾಗೃತಿ ಮೂಡಿಸಲು ಮತ್ತು ಸಂಚಾರ ನಿಯಮಗಳನ್ನು ಪಾಲಿಸುವ ಅಗತ್ಯವನ್ನು ಒತ್ತಿ ಹೇಳುವ ರ್ಯಾಲಿಯನ್ನು ಕೂಡ ಆಯೋಜಿಸಲಾಯಿತು. SPCಯ ತಂಬಂಟಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. JCI ವಿದ್ಯಾನಗರ ಅಧ್ಯಕ್ಷ ಅನೀಶ್ R ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು. ವಲಯ ಉಪಾಧ್ಯಕ್ಷ ರಶೀದ್ KH, SPC ಕಮ್ಯುನಿಟಿ ಪೊಲೀಸ್ ಅಧಿಕಾರಿ ಇಲಿಯಾಸ್ AA, ಶರಣ್ಯ ನಾರಾಯಣ್, ಶ್ರೀಮಾ P ಮುಂತಾದವರು ಮಾತನಾಡಿದರು. ಕಾರ್ಯಕ್ರಮ ನಿರ್ದೇಶಕ ಭವೀಶ್ ಕುಮಾರ್ ಸ್ವಾಗತಿಸಿ ಕೋಶಾಧಿಕಾರಿ ದಿವ್ಯಾ ಸುನಿಲ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ ಕಾಸರಗೋಡು.
ತೀಯ ಸಮುದಾಯದ ಸದಸ್ಯರ ಆನಿವಾಸಿಗಳ ಗುಂಪು ಪಾಲಕುನುವಿನಲ್ಲಿ ನಿರ್ಮಿಸಲಾದ ಕಚೇರಿ ಸಂಕೀರ್ಣವನ್ನು ಶನಿವಾರ ಉದ್ಘಾಟಿಸಲಾಗುವುದು. ನಟಿ ಮೀನಾಕ್ಷಿ ಅನೂಪ್ ഭാഗವಹಿಸಲಿದ್ದಾರೆ ಎಂದು പദാധികാരിಗಳು സുദ്ദിഗോഷ്ഠിಯಲ್ಲಿ ತಿಳಿಸಿದರು. 31-ാം തീയതിയാണ് ഞങ്ങളുടെ ഉദ്ഘാടനം. നമ്മുടെ പ്രിയപ്പെട്ട പ്രിയങ്കരനായ MLA ശ്രീ എച്ച് കുഞ്ഞുമ്പുവാണ് നമ്മുടെ ഉദ്ഘാടകൻ. നമ്മുടെ വിശിഷ്ടാതിഥി ശ്രീ ബാലകൃഷ്ണൻ SP ആണ്. അതുകൂടാണ്ട് നമ്മുടെ സിനി ആർട്ടിസ്റ്റ് മീനാക്ഷിയാണ് നമ്മുടെ പരിപാടിയിൽ പങ്കെടുക്കുന്നത്. അപ്പോൾ ഒരു വർഷം കൊണ്ട് ഞങ്ങൾ ഈ ഓഫീസ് ഉണ്ടാക്കി. അതിൽ 100% ചാരിറ്റിയാണ് ഞങ്ങളിവിടെ ചെയ്യാൻ ഉദ്ദേശിക്കുന്നത്. ഇതിനു മുമ്പ് ചെയ്തതും അങ്ങനെ തന്നെ. നമ്മുടെ പ്രകൃതി ദുരന്തമുണ്ടായ സമയത്ത് മുഖ്യമന്ത്രിയുടെ ഫണ്ടിലോട്ടൊക്കെ ഞങ്ങൾ സംഭാവന ചെയ്തിട്ടുണ്ട്. അതുപോലെ ദുബായിൽ വിവിധ മേഖലകൾ കഷ്ടത അനുഭവിക്കുന്ന ആൾക്കാർക്ക് ഞങ്ങൾ പലവിധ വിധത്തിലുള്ള സഹായങ്ങൾ ചെയ്തിട്ടുണ്ട്. അത് വിദ്യാഭ്യാസത്തിനായാലും അതുപോലെ ഇതിനോടനുബന്ധിച്ച് ഞങ്ങൾ 2 വീടുകൾ കാസർഗോഡ് ജില്ലയിൽ ഉണ്ടാക്കി കൊടുത്തിട്ടുണ്ട്. ಕಟ್ಟಡ ಕಚೇರಿಯನ್ನು ಶಾಸಕ CH ಕುഞ്ഞಂಬು ಉದ್ಘಾಟಿಸಲಿದ್ದಾರೆ. ನಟಿ ಮೀನಾಕ್ಷಿ ಅನೂಪ್ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ. ನೃತ್ಯ ಪ್ರದರ್ಶನಗಳು, ಮೆಗಾ ಸಂಗೀತ, ನೇರ ಪ್ರದರ್ಶನಗಳು ನಡೆಯಲಿದೆ ಎಂದು ಪದಾಧಿಕಾರಿಗಳು ತಿಳಿಸಿದರು. BVK ಬಾಬು, ಸುರೇಶ್ ಕಾಶಿ, KV ವಿಜಯಕುಮಾರ್, ಅಚ್ಯುತ ಪಳ್ಳಂ, ಕುഞ്ഞിರಾಮ್ ಮಂಚುಳ್ಳಿ, ಉನ್ನಿಕೃಷ್ಣನ್ ಚೀಮೆನಿ ಮುಂತಾದವರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಲಯನ್ಸ್ ಇಂಟರ್ನ್ಯಾಷನಲ್ ಕಾಸರಗೋಡು ಜಿಲ್ಲಾ ಪ್ರಥಮ ಸಮ್ಮೇಳನ ಲಯನ್ಸ್ ಕಾರ್ನಿವಲ್ ಇದರ ಅಂಗವಾಗಿ ಪಡನಕ್ಕಾಡು ಬೇಕಲ್ ಕ್ಲಬ್ಬಿನ ಅಂಗಳದಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಡಾಕ್ಟರ್ ವಾಣಿಶ್ರೀ ಕಾಸರಗೋಡು ನೇತೃತ್ವದ ಗಡಿನಾಡ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ಸಂಸ್ಥೆಯ ವತಿಯಿಂದ ಅತ್ಯಾಕರ್ಷಕ ನಿತ್ಯ ನೂತನ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಲಯನ್ಸ್ ಇಂಟರ್ನ್ಯಾಷನಲ್ ಕಾಸರಗೋಡು ಜಿಲ್ಲಾ ಪ್ರಥಮ ಸಮ್ಮೇಳನ ಲಯನ್ಸ್ ಕಾರ್ನಿವಲ್ ಇದರ ಅಂಗವಾಗಿ ಪಡನ್ನಕ್ಕಾಡು ಬೇಕಲ್ ಕ್ಲಬ್ಬಿನ ಅಂಗಳದಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಡಾಕ್ಟರ್ ವಾಣಿಶ್ರೀ ಕಾಸರಗೋಡು ನೇತೃತ್ವದ ಗಡಿನಾಡ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ಸಂಸ್ಥೆ ವತಿಯಿಂದ ಅತ್ಯಾಕರ್ಷಕ ನಿತ್ಯ ನೂತನ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಡಾಕ್ಟರ್ ವಾಣಿಶ್ರೀ ತಂಡದಿಂದ ಅತಿ ವಿಸ್ಮಯ DJ ಡ್ಯಾನ್ಸ್ ಧಮಕ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಜಿಲ್ಲೆಯ 35 ಲಯನ್ಸ್ ಕ್ಲಬ್ಗಳ ಪ್ರತಿನಿಧಿಗಳು ಮತ್ತು ಅವರ ಕುಟುಂಬದ ಸದಸ್ಯರು ಸೇರಿದಂತೆ ಸಹಸ್ರಾರು ಜನರು ಸೇರಿದ್ದರು. ಸಂಸದ ರಾಜಮೋಹನ್ ಉಂಡಿತಾನ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಶಾಸಕರಾದ CH ಕುഞ്ഞಂಬು, M ರಾಜಗೋಪಾಲನ್, NA ನೆಲ್ಲಿಕೊನ್ನು, AKM ಅಶ್ರಫ್ ಹಾಗೂ ಚಲನಚಿತ್ರ ತಾರೆ ಟಿನಿ ಟಾಮ್ಸ್, ಲಯನ್ಸ್ ಗವರ್ನರ್ ರವಿ ಗುಪ್ತಾ, ಅಚ್ಯುತ ಭಟ್ ಮುಂತಾದವರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಸಂಸ್ಥೆಯ ಸ್ಥಾಪಕ ಅಧ್ಯಕ್ಷೆ ವಾಣಿಶ್ರೀ ಕಾಸರಗೋಡು ಹಾಗೂ ಕಲಾ ಮಾಣಿಕ್ಯಗಳಾದ ಸಾನ್ವಿ ಶೆಟ್ಟಿ, ಸಾತ್ವಿಕಾ, ವೈಷ್ಣವ್, ದಿಶಾ, ನಿಶಾ, ಸಾನ್ವಿಕಾ ಮುಂತಾದವರಿಗೆ ಲಯನ್ಸ್ ಸಂಸ್ಥೆ ವಿಶೇಷ ಉಡುಗೊರೆ ನೀಡಿ ಪುರಸ್ಕರಿಸಿತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಡೆಯಿತು ದಕ್ಷಿಣ ಭಾರತದ ಮೊದಲ ಮುಕ್ತ ರಾಷ್ಟ್ರಮಟ್ಟದ ಕುರಾನ್ ಪಠಣ ಸ್ಪರ್ಧೆಯಲ್ಲಿ ಕಾಸರಗೋಡಿನ ಉಮರ್ ಮುಕ್ತರಿಗೆ ಪ್ರಥಮ ಸ್ಥಾನ. ಕೇಬಲ್ ಟಿವಿ ಆಪರೇಟರ್ಸ್ ಅಸೋಸಿಯೇಷನ್ 15ನೇ ಕಾಸರಗೋಡು ಜಿಲ್ಲಾ ಸಮ್ಮೇಳನದ ಪೋಸ್ಟರ್ ಬಿಡುಗಡೆ. ಸಾಹಿತಿ ಡಾಕ್ಟರ್ ಅಂಬಿಕಾ ಸುತನ್ ಮಾಂಗಡ್ ಅವರ ನಿವಾಸದಲ್ಲಿ. ಮೊಹಿಮದ್ ಅಹದಲ್ ಉರುಸ್ ಹಾಗೂ ಸನ್ನದ್ಧದಾನ ಸಮ್ಮೇಳನದ ಭಾಗವಾಗಿ ಆಯೋಜಿಸಲಾಯಿತು ಮೊಹಿಮದ್ ಹಜ್ ಶಿಬಿರ. ಪ್ರಧಾನ ಕಾರ್ಯದರ್ಶಿ BS ಅಬ್ದುಲ್ಲಾ ಕುಂಜಿ ಫೈಸಿ ಅವರಿಂದ ಉದ್ಘಾಟನೆ. ವಿಜೇಶ್ ಪಾಣತೂರು ಬರೆದು ನಿರ್ದೇಶಿಸಿರುವ ಪ್ರಗಂಬನಂ ಚಿತ್ರವು ಚಿತ್ರಮಂದಿರಗಳಲ್ಲಿ ಅದ್ದೂರಿಯ ಪ್ರದರ್ಶನ. ಸಿನಿಮಾ ಅಭಿಮಾನಿಗಳಿಂದ ಮೆಚ್ಚುಗೆಯ ಮಾತುಗಳು. ಸೂಫಿ ಸಂತ ಶೇಖುನಾ ಅಡ್ಯರ್ ಕಣ್ಣೂರ್ ಮೊಹಮ್ಮದ್ ಮುಸ್ಲಿಯರ್ ಅವರ 37ನೇ ವಾರ್ಷಿಕೋತ್ಸವದ ಸ್ಮರಣಾರ್ಥ ಏಕದಿನ ಉಪನ್ಯಾಸ. ಸಿದ್ಧತೆಗಳು ಪೂರ್ಣಗೊಂಡಿವೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ಹೇಳಿಕೆ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.